ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಸಚಿವರು, ಕುಷ್ಟಗಿ ತಾಲೂಕು ಮಾದಾಪುರ ಅಂಗನವಾಡಿ ಕಾರ್ಯಕರ್ತೆಯರ ಬಗ್ಗೆ ಈ ಹಿಂದೆ ನಾವು ಹೇಳಿರುವಾಗ ನಾವು ಕೊಟ್ಟಿರ್ತಕ್ಕಂಥ ತಕರಾರು ಕುರಿತು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಇವ್ರ ಮೇಲೆ ಏನು ಕ್ರಮ ತಗೊಂಡಿದ್ದಾರೋ ಏನು ಕ್ರಮ ತಗೊಂಡಿಲ್ಲೋ ಸ್ವಲ್ಪ ಇಲ್ಲಿ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ವಿ. ಒಂದು ಮಾಹಿತಿ ಕೇಳಿದ್ವಿ. ಯಾವಾಗ 22/6/2023 ಏನಂತ, ಅಂಗನವಾಡಿ ಕಾರ್ಯಕರ್ತೆಯರ ತಿಂಗಳಿಗೆ ಎಷ್ಟು ವೇತನವಿರುತ್ತದೆ ಅಂತ ಕೇಳಿದ್ವಿ. ಕೇಳಿದಾಗ ಇವರು ಕೊಟ್ಟಿದ್ದಾರೆ, ಅದನ್ನು ಆಮೇಲೆ ಹೇಳ್ತೀನಿ. ಇಲ್ಲಿ ಮಿನಿ ಅಂಗನವಾಡಿ ಸಹಾಯಕಿಯರಿಗೆ ಇರ್ತಕ್ಕಂಥ ಪೇಮೆಂಟೇ ಬೇರೆ, ಮೇನ್ ಅಂಗನವಾಡಿಯವರಿಗೆ ಇರತಕ್ಕಂಥ ಪೇಮೆಂಟೇ ಬೇರೆ. ಇಲ್ಲೇನಾಗಿದೆ ಅಂದರೆ, ನಾವು ಒಂದು ಮಾಹಿತಿ ಕೇಳಿದ ಮೇಲೆ ಹೇಳ್ತಾರೆ ಇವರು. ಇಲ್ಲಿ ಯಾವಾಗ 2023 ನಾವು ಮಾಹಿತಿ ಕೇಳಿದ್ವಿ. ಇವರು ಒಂದೊಂದು ಹೊರಗಡೆ ಬರ್ತಿದ್ದಂಗೆ ಕೇಳಿದಾಗ ಹೇಳಿದ್ರು, ಮಾಹಿತಿ ಹಕ್ಕು ಅಧಿನಿಯಮದಡಿ ಮಾಹಿತಿ ನೀಡುತ್ತಿರುವ ಬಗ್ಗೆ ತಮ್ಮ ಮನವಿ ಅರ್ಜಿ ದಿನಾಂಕ 22/6/2023 ಕುಷ್ಟಗಿ ತಾಲೂಕು ಮಾದಾಪುರ ಗ್ರಾಮದ ಮಿನಿ ಅಂಗನವಾಡಿ ಕೇಂದ್ರ ಸಂಖ್ಯೆ 3ರ ಕಾರ್ಯಕರ್ತೆಯಿಂದ ಮರುಪಾವತಿಸಿಕೊಂಡ ಹೆಚ್ಚುವರಿ ಗೌರವಧನ ಸಂಬಂಧಿಸಿದ ದಾಖಲೆ ಮತ್ತು ಸದರಿ ಹೆಚ್ಚುವರಿ ಗೌರವಧನ ಮರುಪಾವತಿಸಿಕೊಂಡ ಬಗ್ಗೆ ಮಾನ್ಯ ಉಪನಿರ್ದೇಶಕರಿಗೆ ಸಲ್ಲಿಸಿರುವ ದಾಖಲೆಗಳ ವಿವರವನ್ನು ಕೇಳಿದ್ವಿ. ಯಾರಿಗೆ? ಕುಷ್ಟಗಿ ತಾಲೂಕು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳಿಗೆ ಕೇಳಿದ್ವಿ. ಯಲ್ಲಮ್ಮ ಹಂಡಿ, ಕೇಳಿಸ್ಕೊಳ್ಳಿ, ಹೇಳ್ತು ನೋಡಿ ಇವಾಗ ನಿಮ್ಮ ಜಾತಕನ. 3ನೇ ಮಿನಿ ಅಂಗನವಾಡಿ ಸಹಾಯಕಿ ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರ್, ಹಿರೇಮನ್ನಾಪುರದಿಂದ ಸ್ಥಾನಪಲ್ಲಟನಗೊಂಡ ಮಿನಿ ಅಂಗನವಾಡಿ ಕಾರ್ಯಕರ್ತೆ. ಯಾಕೆ ಮರುಪಾವತಿ ಮಾಡಿಸಿಕೊಳ್ಳಿಲ್ಲ ಹೆಚ್ಚುವರಿ ಗೌರವಧನ? ನೀವು ಅವರಿಗೆ ನೋಟಿಸ್ ಇಶ್ಯೂ ಮಾಡಿದ್ದೀರಿ, ನಮಗೂ ಕೊಟ್ಟಿದ್ದೀರಿ. ನೀವು ಒಂದು ಮಾಹಿತಿ ಕೊಡ್ಬೇಕಾಯ್ತು ಅಂದ್ರೆ ಇಷ್ಟು ಪೇಜ್ ಆಗ್ತಾವು, ಇಷ್ಟು ಅಮೌಂಟ್ ಕಟ್ಕೊಂಡು ಬರ್ರಿ, ನಾ ಕೊಡ್ತೀನಿ ರೀ. ನನಗೆ ಉಲ್ಲಂಘನೆ ಅನ್ವಯ ಆಗುತ್ತೆ. ನನಗೆ ನನ್ನ ದುಡ್ಡು ಕಟ್ಟಿಸ್ಕೊಳ್ಬೇಕಾದ್ರೆ ನನಗೆ ಮಾಹಿತಿ ಕೊಡ್ಬೇಕಾಯ್ತು ಅಂದ್ರೆ ನಾ ದುಡ್ಡು ಕಟ್ಟಿದ ಮೇಲೆ ಉಲ್ಲಂಘನೆ ನಿನಗೆ ಅನ್ವಯ ಆಗುತ್ತೆ. ಆದರೆ ಈ ಕಾರ್ಯಕರ್ತೆಗೆ ಹೆಚ್ಚುವರಿ ಗೌರವಧನ ನೀಡಿದೆಯಲ್ಲ ಯಲ್ಲಮ್ಮ ಹಂಡಿ, ಇದು ನಿನಗೆ ಅನ್ವಯ ಆಗಲ್ಲ ನಮ್ಮ ತಾಯಿ. ಎಷ್ಟಮ್ಮ ಇದರಲ್ಲಿ ಶಾಮೀಲಿದೆಯಾ ನೀನು? ತಿಂಗಳಿಗೆ ಎಷ್ಟು ಶಾಮೀಲಿದೆ ಇದರಲ್ಲಿ? ಒಂದು ತಿಂಗಳಿಗೆ 5,000 ರೂಪಾಯಿ ಹಿಡ್ಕೊಳ್ಳಿ. ಉದಾಹರಣೆ, ಮಿನಿ ಅಂಗನವಾಡಿ ಕಾರ್ಯಕರ್ತೆಗೆ ಒಂದು ತಿಂಗಳಿಗೆ 5,000 ರೂಪಾಯಿದಂಗೆ ಹಿಡ್ಕೊಂಡ್ರು ಕನಿಷ್ಠ 2023 ತನಕ ನೀವು ಮಿನಿ ಅಂಗನವಾಡಿ ಕಾರ್ಯಕರ್ತೆಗೆ ಫುಲ್ ಪೇಮೆಂಟು ಮಾಡಿದೆಯಲ್ಲಮ್ಮ, ನಿಮ್ಗೆ ನಾಚಿಕೆ ಆಗಲ್ಲ ನಮ್ಮ? ನಮಗೊಂದು ಮಾಹಿತಿ ಕೊಡ್ಬೇಕಾಯ್ತಂದ್ರೆ ಅಮೌಂಟ್ ಕಟ್ಟಿಸ್ಕೊಂಡು ಬರ್ರಿ. ಈಗ ಇದನ್ನ ಮರುಪಾವತಿ ಮಾಡಿಸ್ಕೊಳಕ್ಕೆ ನಿಮ್ಗೆ ಹಕ್ಕಿಲ್ವ? ಇದು ಉಲ್ಲಂಘನೆ ಅಲ್ಲ ನಾವು ಯಲ್ಲಮ್ಮ ಹಂಡಿ. ಲಂಚ ತೊಗೊಳ್ಳೋದು, ಕುಂತ್ಕೊಳ್ಳೋದು. ಎಷ್ಟು ದಿನ ತಿಂತೀನಿ ನೀನು ಇದನ್ನು ಲಂಚನ? ಲಂಚ ತೊಗೊಳ್ಳಾರ್ದ ಬಿಟ್ಟಿದ್ದೀಯ ಅದನ್ನು?
ಮಾನ್ಯ ಹಣಕಾಸು ಸಚಿವರೇ, ಇದರ ಕಡೆ ಒಂದು ಸ್ವಲ್ಪ ತಾವು ಇದ್ರ ಬಗ್ಗೆ ಗಮನ ಹರಿಸಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ, ಇದು ಹಣಕಾಸು ಸಚಿವರಿಗೆ ಬರಿತೀವಿ ನಾವು, ಮುಂದೆ ಹಣಕಾಸು ಸಚಿವರ ಗಮನಕ್ಕೆ ತರ್ತೀವಿ. ಇದನ್ನು ತಕ್ಷಣ ಸಚಿವರೇ, ಈ ಯಲ್ಲಮ್ಮ ಅಂಡಿ ಭ್ರಷ್ಟ ಅಧಿಕಾರಿ ಯಾಕೆ ಇಲ್ಲಿ ತನಕ ದೇವಮ್ಮನ ಹೆಚ್ಚುವರಿ ಕೊಟ್ಟಿರ್ತಕ್ಕಂಥ ಪೇಮೆಂಟನ್ನ ಯಾಕೆ ರಿಕವರಿ ಮಾಡಲಿಲ್ಲ? ಲಂಚ ತೊಗೊಂಡಾಳ, ರಿಕವರಿ ಮಾಡಿಲ್ಲ. ರಿಕವರಿ ಮಾಡ್ಕೊಂಡಿದ್ರೆ ಏನೈತಿ ದಾಖಲಾತಿ ಬಿಡುಗಡೆ ಮಾಡೋಣ ಯಲ್ಲಮ್ಮನ್ನ ಕೊಡೋಣ, ಒಂದೇ ಒಂದು ರೆಕಾರ್ಡ್ಸ್ ಕೊಡೋಣ ಕಟ್ಟಿಸ್ಕೊಂಡಿರೋದನ್ನ. ಏನು ಕಟ್ಟಿಸ್ಕೊಂಡಿದ್ದಾಳ? ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ಸಾರ್ವಜನಿಕರು ಮಾಹಿತಿ ಕೇಳಿದ್ರೆ ನಿಮ್ಮ ಅಮೌಂಟ್ ಕಟ್ಕೊಂಬರ್ರಿ ಅಂತ ಹೇಳಿದ್ರಿ. ಈಗ ಇಲ್ಲಿ ಮುಂದೆ ಏನು ಮಾಡಿದೆಮ್ಮ? ಯಾಕೆ ಕಟ್ಟಿಸ್ಕೊಳ್ಳಿಲ್ಲ? ಇದು ಉಲ್ಲಂಘನೆ ಅಲ್ಲವ? ಇದು ತನಿಖೆ ಮಾಡ್ರಿ ಅಂತ ಬರ್ದಿದ್ದಿಲ್ಲ, ಉಲ್ಲಂಘನೆ ಅಲ್ವ ಇದು? ಏನು ಬರೆದ್ರಿ ನೀವು? ಮುಖ್ಯ ಆರೋಪ 1ನೇ ಕೇಂದ್ರದಲ್ಲಿ. ಇದು ಮುಖ್ಯ ಆರೋಪ ಅಲ್ಲ, ಇದು ತನಿಖೆ ಮಾಡ್ರಿ ಅಂತೇಳಿ ಬರ್ದಿದ್ವಲ್ಲ. ಈ ಕಾಪಿ ಆದ್ರೆ ನಿಮ್ಮ ಕೈಯಾಗ ಸಿಕ್ಕೈತೆ ನಮ್ಮ ಯಲ್ಲಮ್ಮ ಹಂಡಿ ತಾಯಿ. ಎಷ್ಟು ಮಾಡ್ತದೆ ತಾಲೂಕಲ್ಲಿ ನೀವು ಇಂಥವು? ತಾಲೂಕೊಳಗಡೆ ಎಷ್ಟು ಮಾಡಿದೆ ಅಂಥವು? ಲಂಚ ತೊಗೊಳ್ಳೋದು ಮುಚ್ಚಾಕೋದು, ಲಂಚ ತೊಗೊಳ್ಳೋದು ಮುಚ್ಚಾಕೋದು. ಹೆಚ್ಚುವರಿ ಗೌರವಧನವನ್ನು ಯಾಕೆ ಕಟ್ಟಿಸ್ಕೊಳ್ಳಿಲ್ಲ? ಅಥವಾ ಕಟ್ಟಿಸ್ಕೊಂಡಿದ್ರೆ ದಾಖಲಾತಿನ ರಿಲೀಸ್ ಮಾಡು. ಏನು ನಿಮ್ಮ ಮಾವನ ಮಗಳ ಅಮ್ಮ ಪೇಮೆಂಟ್ ರಿಕವರಿ ಮಾಡಿಲ್ಲಲ್ಲ ನೀವು? ಏನು ನಿಮ್ಮ ಸ್ವಾದ್ರತೆ ಮಗಳ? ನೋಟಿಸ್ ಕೊಟ್ಟಿದ್ದೀರಲ್ರಿ, ನೋಟಿಸ್ ಕೊಟ್ಟಿದ್ರಿ. ಇದು ನಾಳಿದು ಎಲ್ಲಿಗೆ ಹೋಗುತ್ತೆ ವಿಷಯ ಅನ್ನೋದು ಒಂದು ಸ್ವಲ್ಪ ನಿಮ್ಮ ತಲೆಯಲ್ಲಿ ಇದೆಯಾ? ಮತ್ತು ಜಂಟಿ ನಿರ್ದೇಶಕರಿಗೆ ಯಾವುದೇ ರೀತಿ ನಿಯಮಬಾಹಿರ, ಕಾನೂನು ನಿಯಮಬಾಹಿರ ಆಗಿರುವುದಿಲ್ಲ ಮತ್ತು ಉಲ್ಲಂಘನೆ ಆಗಿರುವುದಿಲ್ಲ. ಅವರ ಉದ್ದೇಶ ಮುಖ್ಯ ಆರೋಪ 1ನೇ ಕೇಂದ್ರ. ಇದು ಮುಖ್ಯ ಆರೋಪ ಅಲ್ಲ ನಮ್ಮ ತಾಯಿ. ಅವ್ರ ಕಡೆಯಿಂದ ಲಂಚ ತಿಂದು ಕುಂತ್ಕೊಂಡಿದ್ದು ಮುಚ್ಚಿ ಹಾಕಿದೆಯಲ್ಲ, ನಾಚಿಕೆ ಆಗಲ್ಲ ನಿಮಗೆ? ಇಲಾಖೆಗೆ ಮೋಸ ಮಾಡ್ತಾ ಇದ್ದಾರೆ ನೀವು. ಬರಿತೀನಿ ಹಣಕಾಸು ಸಚಿವರಿಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟು ಅಮೌಂಟ್ ರಿಕವರಿ ಮಾಡಿದಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ, ಉತ್ತರ ನೀವಾದರೂ ಕೊಡ್ರಿ ಅಂತೇಳಿ ಬರಿತೀನಿ. ಹಣಕಾಸು ಸಚಿವರಿಗೆ ಬರಿತೀನಿ. ನೋಡೋಣ, ಹೋಗಲಿ. 1 ತಿಂಗಳಿಗೆ 5,000 ರೂಪಾಯಿ ಹಿಡ್ಕೊಂಡ್ರು 2010 2023 ಗಂಟನ ಎಷ್ಟಾಯ್ತಮ್ಮ ಯಲ್ಲಮ್ಮ ಹಂಡಿ? ಎಷ್ಟಾಯಿತು? 5 ಲಕ್ಷ. 2010ರಿಂದ 2020ಕ್ಕೆ 5 ಲಕ್ಷ. 6ರಿಂದ 7 ಲಕ್ಷ ರೂಪಾಯಿ ದಂಡ ಕಟ್ಟಿಸ್ಕೊಳ್ಬೇಕಲ್ಲ? ಯಾಕಮ್ಮ ಕಟ್ಟಿಸ್ಕೊಳ್ಳಿಲ್ಲ? 3 ಲಕ್ಷ ನೀವು ಇಸ್ಕೊಂಡ್ಬಿಟ್ಟು ಇದ್ರ ಮುಚ್ಚಾಗ್ತಾ ಇದೆ ಕೇಸು. ಯಾಕೆ ಕಟ್ಟಿಸ್ಕೊಳ್ಳಿಲ್ಲ? ಏನು ನಿಮ್ಮ ಸ್ವಂತ ದುಡ್ಡದಿಂದ ನೀವು ಪೇಮೆಂಟ್ ಮಾಡಿದೀಯಾ ಅಮ್ಮನಿಗೆ? ಸಾರ್ವಜನಿಕರ ದುಡ್ಡು ರೀ ಇದು, ಸಾರ್ವಜನಿಕರ ದುಡ್ಡು ಇದು. ನೀ ತಿಂತಾ ಇರೋದು, ನೀ ತೊಗೊಳ್ತಾ ಇರೋ ಪಗಾರನು ಸಾರ್ವಜನಿಕರದು. ನಿಮ್ಗೇನಾದರೂ ಇದೇನ್ರಿ ಒಂದು ಸ್ವಲ್ಪ? ಏನಾದರೂ ಒಂದು ಸ್ವಲ್ಪ ಇದೆಯನ್ರಿ? ಮತ್ತು ಮಿನಿ ಅಂಗನವಾಡಿಗೆ ಸಹಾಯಕಿ ಇರುವುದಿಲ್ಲ ಅಂತ ನಿಮ್ಮ ಇಲಾಖೆನ ಸ್ಪಷ್ಟವಾಗಿ ಹೇಳುತ್ತಾ. ಅಮ್ಮನ ಪೇಮೆಂಟು ನೀವು ಕೊಟ್ಟಿರೋ ದಾಖಲಾತಿನ ಪ್ರಕಾರ ನಾನು ಹೇಳ್ತೀನಿ. ಇನ್ನೂ ಏನಂದರೆ, ನಾನು ಅವತ್ತು ಮೇನ್ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಮಿನಿ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಗೌರವಧನ ತಿಂಗಳಿಗೆ ಎಷ್ಟಿರುತ್ತದೆ ಪ್ರತಿ ನೀಡಲು ಕೇಳಿದ್ದು ನಾನು. ಬಸವಗಂಡ ಮಲ್ಲಿಕಾರ್ಜುನಗೌಡ ಹುನಕುಂಟಿ 11,500. ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರು 11,500. ಕನಕವ್ವ ಗಂಡ ಹನುಮಪ್ಪ ಒಡ್ಡರ್ 6,500 ಬರೆದಿದ್ದೀರಿ. ಈ ಲಕ್ಷ್ಮವ್ವ ಯಾಕೆ ಬರಲಿಲ್ಲ ನೀನು?
ಲಕ್ಷ್ಮವ್ವಂದು ಯಾಕೆ ಕೊಡಲಿಲ್ಲ ನೀನು? ಮಾಹಿತಿ ಸಾರ್ವಜನಿಕರಿಗೆ ತಪ್ಪು ಮಾಹಿತಿ ನೀಡ್ತಾ ಇದ್ದೀರಾ ನೀವು. ನಿಮ್ಮನ್ನು ಯಾರು ತಾಲೂಕು ಅಧಿಕಾರಿ ಅಂತಾರನ್ರಿ? ನಾಚಿಕೆ ಆಗ್ಬೇಕ್ರಿ ನಿಮಗೆ. ಬರ್ರಿ, ಎಲ್ಲಿ ಬರ್ತಾರೆ ಬರ್ರಿ, ನೋಡೋಣ, ಚರ್ಚೆ ಮಾಡೋಣ ಇದ್ರ ಬಗ್ಗೆ. ಆ ಚೇರಲ್ಲಿ ಕುಂತ್ಕೊಳ್ಳೋಕ್ಕೂ ಇದು ಇಲ್ರಿ ನಿಮಗೆ, ಯೋಗ್ಯತೆನೇ ಇಲ್ರಿ. ಆಯಮ್ಮಂದು ಯಾಕೆ ಕೊಡಲಿಲ್ಲ ನೀವು? 3 ಜನರು ಕೊಟ್ಟಿದ್ದೀರಿ, ಆಯಮ್ಮಂದು ಯಾಕೆ ಕೊಡಲಿಲ್ಲ? ಯಾವ ಕಾರಣಕ್ಕೂ ಕೊಡಲಿಲ್ಲ ನೀವು? ಎಷ್ಟಾಯ್ತು ಆಯಮ್ಮಂದು? 5,000 ಹಿಡ್ಕೊಂಡ್ರು 13 ವರ್ಷಕ್ಕೆ ಎಷ್ಟಾಯ್ತು? ಅದು 6ರಿಂದ 7 ಲಕ್ಷ ರೂಪಾಯಿ ಆಗುತ್ತೆ. ಇಬ್ಬರು ನಡುವೆ 14ರಿಂದ 15 ಲಕ್ಷ ರೂಪಾಯಿ ದಂಡ ಕಟ್ಟೋದು ಇಟ್ಕೊಂಡ್ರು ಉಲ್ಲಂಘನೆ ಆಗಿಲ್ಲ ಅಂತ ಬರ್ದಿದ್ದೀರಲ್ರಿ. ನಿಮ್ಗೆ ಮಾನ ಮರ್ಯಾದೆ ಏನಾದ್ರು ಐತೇನ್ರಿ ನಿಮ್ಗೆ? ಇವ್ರೇನು ಮಾಡ್ತಾರ, ಇವ್ರೇನು ಬಿಡ್ತಾರ ಅಂತ ತಿಳ್ಕೊಂಡಿದ್ರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರೇ 15 ಲಕ್ಷ ಹತ್ರ ಇವರಿಬ್ಬರು ಕಟ್ಟಬೇಕಾಗಿರೋದು ಅಮೌಂಟು. ಯಾರು ಎಲ್ಲಮ್ಮ ಕಟ್ತಾಳ, ಏನೋ ಕಾರ್ಯಕರ್ತರು ಅವ್ರ ಸಹಾಯಕರು ಕಟ್ತಾರ? ಹೆಂಗ್ರಿ ಪೇಮೆಂಟ್ ಮಾಡಿದಿರಿ ನೀವು? ಇಷ್ಟೆಲ್ಲ ತಕರಾರು ಇದ್ರೂ, ಇಷ್ಟೆಲ್ಲ ಗಮನಕ್ಕೆ ತಗೊಂಡು ಬಂದ್ರೂ ಒಂದೇ ಕಂಪ್ಲೇಂಟ್ ಕೊಟ್ಟಿದ್ದಾರಪ್ಪ, ಮುಚ್ಚಾಕ್ಯಾರ ಅನ್ನೋದು ಆ ಮಾತು ಬೇರೆ. 3 ಕಂಪ್ಲೇಂಟ್ ಮಾಡಿದ್ವಿ ನಾವು, ತನಿಖೆ ಮಾಡ್ರಿ ಅಂತೇಳಿ. ತನಿಖೆ ಅಂದ್ರೆ ಏನ್ರಿ ಗೊತ್ತ್ರಿ ನಿನಗೆ ಎಲ್ಲಮ್ಮ? ತನಿಖೆ ಅಂದ್ರೆ ಗೊತ್ತನ್ರಿ ನಿಮಗೆ? ಆ 3 ಅಕ್ಷರದ ಬೆಲೆ ಗೊತ್ತೈತೇನ್ರಿ ನಿಮಗೆ? ಯಾಕೆ ಕಟ್ಟಿಸ್ಕೊಳ್ಳಿಲ್ಲ ಎಮ್ಮಂದು ಪೇಮೆಂಟು? ದೇವಮ್ಮ ಗಂಡ ಲಿಂಗರಾಜ್ ನಾಡಗೌಡರ್ ಶಾಮಿಲ್ ಬಿಟ್ಟಿದ್ಯಾ ನೀನು? ಶಾಮಿಲ್ ಇದ್ದಲ್ಲ ಮತ್ತೆ ಮುಚ್ಚಕ್ಕೆ ಕೂತ್ಕೊಂಡಿದ್ದೀನಿ ಕೇಸ್ನ. ಆಯಿತು, ನೀವು ಕೊಟ್ಟ ಲೆಟ್ರನ್ನ ನಾವು ಓದ್ತೇನೆ ನೋಡಿ ಇಲ್ಲಿ ಮುಂದೆ. ಕೇಳಲು ಮಾಹಿತಿ ನೀಡಲು ಕೇಳಿರುತ್ತೀರಿ. ತಾವು ಮೇಲೆ ಕೇಳಿರುವ ವಿಷಯದ ಕುರಿತು ಈಗಾಗಲೇ ಉಲ್ಲೇಖ 2ರಲ್ಲಿ ಅಂಗನವಾಡಿ ಕಾರ್ಯಕರ್ತೆಗೆ ಪತ್ರ ವ್ಯವಹಾರ ಮಾಡಲಾಗಿದೆ. ಏನಮ್ಮ ನಿನ್ನ ಪತ್ರ ವ್ಯವಹಾರ? ನಿನ್ನ ಪತ್ರಕ್ಕೆ ಬೆಲೆ ಐತೆ, ನಿನ್ನ ಮಾತಿಗೆ ಬೆಲೆ ಐತೆ, ನಿನ್ನ ಕೈಗೆ ಬೆಲೆ ಐತೆ, ನಿನ್ನ ಪೆನ್ನಿಗೆ ಬೆಲೆ ಐತೆ? ಪತ್ರದ ವ್ಯವಹಾರ ಮಾಡಿದ ಮೇಲೆ ಕಟ್ಟಿಸ್ಕೊಂಡಿಲ್ಲಲ್ಲ, ಯಾಕೆ ಕಟ್ಟಿಸ್ಕೊಳ್ಳಿಲ್ಲ? ಏನಾಗ್ಬೇಕು ನಿಮ್ಗೆ? ಅವರು ಸಾರ್ವಜನಿಕರ ದುಡ್ಡಲ್ಲಿ ತಿಂತಾ ಇರೋದು ಬಿಟ್ಟಿದ್ದ ಪೇಮೆಂಟ್. ನೀವು ಸಾರ್ವಜನಿಕರ ದುಡ್ಡು ತಿನ್ನೋದು ಬಿಟ್ಟಿ ದುಡ್ಡು, ಅಂಥದ್ರಲ್ಲಿ ಮುಚ್ಚಾಕ್ತಾ ಇದೆ ಅದನ್ನು ಕೇಸ್ನ. ಆಯಿತು, ಮುಂದೆ ಓದ್ತೀನಿ. ನಿನ್ನ ಜಾತಕ ನೀವು ಬರೆದಿರೋದು ಇದು. ಆದರೆ ಸದ್ರಿಯವರು ಈವರೆಗೂ ಹೆಚ್ಚುವರಿ ತೆಗೆದುಕೊಂಡ ಗೌರವಧನವನ್ನು ಸರ್ಕಾರಕ್ಕೆ ಜಮಾ ಮಾಡಿ ಮಾಹಿತಿ ಕಚೇರಿಗೆ ನೀಡಿರುವುದಿಲ್ಲ. ಆಯಮ್ಮ ಸರ್ಕಾರಕ್ಕೆ ಜಮಾ ಮಾಡಿಲ್ಲ, ಮಾಹಿತಿನೂ ನೀಡಿರುವುದಿಲ್ಲ. ಆಯಮ್ಮ ನಿನ್ನ ಕೈ ಕಡೆ ಕೆಲಸ ಮಾಡ್ತಾ ಇದ್ದಾಳ? ನೀನೇನಾದ್ರೂ ಆಯಮ್ಮನ ಕೈ ಕಡೆ ಕೆಲಸ ಮಾಡ್ತಾ ಇದೀಯ ಎಲ್ಲಮ್ಮ ಹಂಡಿ? ಆಯಮ್ಮ ನಿನ್ನ ಮಾತು ಕೇಳಲಿಲ್ಲ ಅಂತಂದ್ರೆ, ಆಯಮ್ಮ ನಿನ್ನ ಲೆಟ್ರಿಗೆ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ ರಾಜೀನಾಮೆ ಕೊಟ್ಟು ಹೋಗ್ಬಿಟ್ಟು ಮನೇಲಿ ಕೆಲಸ ಮಾಡ್ಕೊಂಡಿರ್ಬೇಕಮ್ಮ ತಾಯಿ. ಸಾರ್ವಜನಿಕರಿಗೆ ಈ ಥರ ಮೋಸ ಮಾಡೋದು, ಇಲಾಖೆಗೆ ಮೋಸ ಮಾಡೋದು ತಪ್ಪು ಅನಿಸ್ಲಿಲ್ವ ನಿಮಗೆ? ತಪ್ಪು ಅನಿಸ್ಲಿಲ್ವ ನಿಮಗೆ? ಮತ್ತೆ ಕಾನೂನು ಉಲ್ಲಂಘನೆ ಆಗಿಲ್ಲ ಅಂತೀರಲ್ಲ? ನೀಡಿರುವುದಿಲ್ಲ ಅಂತ ಸ್ಪಷ್ಟವಾಗಿ ಬರೆದಿದ್ದೀರಿ ನೀವು. ಅದನ್ನು ಯಾಕೆ ನೀಡಲಿಲ್ಲ, ಮತ್ತು ಒಳ್ಳೆ ಯಾಕೆ ಕರ್ಸಿ ಕೇಳಲಿಲ್ಲ ನೀವು? ಹಿಂದಿಷ್ಟು ನಾವು ಕೇಳ್ತಾ ಇದ್ರೂ ಇಷ್ಟೈತೆ ನಿಮ್ಮದು. ಉಡಿ ತುಂಬಿದ್ರ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗಿ? ಉಡಿ ತುಂಬಿಸ್ಕೊಂಡಲ್ಲೇ ಇದನ್ನು ಮುಚ್ಚಾಕಿದ್ದೀರಿ. ನೀಡಿರುವುದಿಲ್ಲ ಅಂತ ಹೇಳಿದ್ರಿ. ಯಾಕೆ ಕಟ್ಟಿಸ್ಕೊಳ್ಳಿಲ್ಲ? ಯಾಕೆ ನಿಮ್ಗೆ ಜವಾಬ್ದಾರಿ ಇಲ್ವಾ? ನಿಮ್ಗೆ ಕಟ್ಟಿಸ್ಕೊಳ್ಳೋ ಜವಾಬ್ದಾರಿ ಹಕ್ಕು ಇಲ್ವಾ ನಿಮ್ಗೆ? ಹಕ್ಕಿಲ್ವಾ? ಹಕ್ಕಿಲ್ಲ ಅಂತೇಳಿ ಬರೆದು ಕೊಟ್ಬಿಡೋರು ಒಂದು ಲೆಟ್ರನ್ನ. ನಮ್ಗೆ ಕಟ್ಟಿಸ್ಕೊಳ್ಳೋಕ್ಕಾಗಲ್ಲ. ಹಿಂದೆ ಒಂದು ಸಲ ಹೇಳಿದ್ರಿ ನೀವು, ಏನಂತ? ನಾವು ನಿಮ್ಮ ಚೇಂಬರಲ್ಲಿ ಬಂದು ಮಾತಾಡೋತ್ತಿರುವಾಗ ನೀವು ಒಂದು ಮಾತು ಹೇಳಿದ್ರಿ, ಇಲ್ಲರಿ ನಮ್ಮ ಮಾತು ಕೇಳಲ್ಲ ಅಂತ ಹೇಳಿದ್ರಿ. ನಿಮ್ಮ ಮಾತು ಕೇಳಲ್ಲ ಅಂದ್ರೆ ನೀವು ರಾಜೀನಾಮೆ ಕೊಟ್ಟು ಹೋಗ್ರಿ ಅಂತ ಅವತ್ತು ಹೇಳಿ ನಾನು. ಒಬ್ಬ ಕಾರ್ಯಕರ್ತೆ ನಿನ್ನ ಮಾತು ಕೇಳಲ್ಲ ಅಂತ ಹೇಳೋ ಫಸ್ಟ್ ತಾಲೂಕು ಅಧಿಕಾರಿ ಇಡೀ ಕರ್ನಾಟಕದಲ್ಲಿ ಮೊದಲನೇ ವ್ಯಕ್ತಿ ಎಲ್ಲಮ್ಮ ಹಂಡಿ ನೀವೇ. ಒಬ್ಬ ಕಾರ್ಯಕರ್ತೆ ನಿನ್ನ ಮಾತಿಗೆ ಬೆಲೆ ಕೊಟ್ಟಿಲ್ಲ ಅಂತಂದ್ರೆ, ಒಬ್ಬರು ನಿನ್ನ ಮಾತು ಕೇಳಿಲ್ಲ ಅಂತಂದ್ರೆ ನಿಮ್ಮದು ಏನ್ರಿ ಉಳ್ಕಂತಲ್ಲಿ? ಏನ್ರಿ ಉಳ್ಕೊಂಡೈತೆ ನಿಮ್ಮದಲ್ಲಿ? ಏನಾದ್ರೂ ಕಿಂಚಿತ್ತು ಎಷ್ಟರಷ್ಟು ಮರ್ಯಾದೆ ಉಳ್ಕೊಂಡೈತೇನ್ರಿ? ಏನೇನೂ ಉಳ್ಕೊಂಡಿಲ್ಲ.
ಮುಂದೆ ಸದರಿಯವರ ವಿಷಯವನ್ನು ತಮ್ಮ ಮಾಹಿತಿಗಾಗಿ ಕಳಿಸಲಾಗಿದೆ. ನಾವು ಕೇಳಿರೋದು ಮಾಹಿತಿ, ಒಳ್ಳೆ ನಮ್ಗೆ ರಿಪ್ಲೈ. ಏನು ನಾವು ಕಟ್ಟಿಸ್ಕೊಳ್ಬೇಕಾದನ? ನೀನು ಸರ್ಕಾರದ ಕೈ ಕೆಳಗಡೆ ಕೆಲಸ ಮಾಡಲ್ವ ಎಲ್ಲಮ್ಮ ಹಂಡಿ? ನೀನು ಆಯಮ್ಮ ಸರ್ಕಾರದ ಕೆಳಗಡೆ ಕೆಲಸ ಮಾಡ್ತಾ ಇಲ್ವ? ಇದನ್ನು ಯಾಕೆ ನೀನು ಮ್ಯಾಲಿ ಆಫೀಸರಿಗೆ ಮಿನಿ ಅಂಗನವಾಡಿಯಾಗಿ ಇರೋದರಿಂದ ಹೆಚ್ಚುವರಿ ಗೌರವಧನ ತೊಗೊಂಡಾಳ, ಇದನ್ನು ವಸೂಲಾತಿ ಮಾಡಿರಿ ನೀವು ಅಂತ ಹೇಳ್ಬಿಟ್ಟು ಮ್ಯಾಲಿ ಅಧಿಕಾರಿಗಳಿಗೆ ಅಂದರೆ ಡಿ ಅವರಾಗಲಿ ಡಿ ಸಿ ಅವರಾಗಲಿ, ಈಗ ಮೊನ್ನೆ ನೀವೇನು ಬರೆದಿದ್ದೀಯಲ್ಲ ಇಷ್ಟುದ್ದ ಕಾನೂನು ಬಾಹಿರ ಆಗಿಲ್ಲ ಮತ್ತು ಉಲ್ಲಂಘನೆ ಆಗಿರುವುದಿಲ್ಲ ಅಂತೇಳಿ ಬರೆದಿದ್ದಿಲ್ಲ, ಇದನ್ನ ಯಾಕಮ್ಮ ಅಲ್ಲಿ ಬರೀಲಿಲ್ಲ? ಯಾಕಂದ್ರೆ ಇಲ್ಲಿ ಲಂಚ ತೊಗೊಂಡಿ, ನೀನು ತೊಗೊಂಡಕನ ಅಲ್ಲಿಗೆ ಬರ್ದಿಲ್ಲ. ನೀನು ಲಂಚ ತೊಗೊಳ್ಳಾರ್ದ ಬರ್ದಿದ್ದೀಯ ನೀನು. ಇದನ್ನ ಯಾಕಮ್ಮ ಮೆನ್ಷನ್ ಮಾಡಲಿಲ್ಲ ನೀನು? ಇದರಲ್ಲಿ ಲೋಪದೋಷ ಐತಿ, ಅವ್ರು ಈ ಥರ ಕೇಳಿದಾರ, ಹಿಂಗೈತಿ ಇದು ಅಂತೇಳಿ. ಹಿಂಗೆ ಲೋಪದೋಷ ಇರೋದ್ರಿಂದ ನೀವು ಅಂತಿಮ ತೀರ್ಮಾನ ತೊಗೊಳ್ರಿ ಅಂತ ಬರಿಬೋದಾಗಿತ್ತಲ್ಲ. ಉಲ್ಲಂಘನೆ ಆಗಿಲ್ಲ ಅಂತೇಳಿ ಯಾವ ಆಧಾರದ ಮೇಲೆ ಬರ್ದಿದ್ದೀಯ ನೀನು? ನಾಚಿಕೆ ಆಗ್ಬೇಕ್ರಿ. ಇದೇನು ಕಟ್ಟಿಸ್ಕೊಂಡಿದ್ದಾರೋ ಇಲ್ಲೋ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವರೇ, ಜಂಟಿ ನಿರ್ದೇಶಕರೇ, ಅವ್ರ ಮಾತು ಕೇಳಿಕೊಂಡು ಅವ್ರದ್ದು ಬರೆದಿರ್ತಕ್ಕಂಥ ಲೆಟ್ರಿಗೆ ನೀವು ಮನ್ನಣೆ ಕೊಟ್ಟು ಇಲ್ಲಿ ತನಕ ತನಿಖೆ ಮಾಡಲಾರ್ದ ಈ ಕೇಸ್ನ ಮುಚ್ಚಿ ಹಾಕಿದಿರಲ್ಲ, ನಿಮಗೂ ಸೇಮ್ ಆಗ್ಬೇಕ್ರಿ. ಇದು ಏನಿದೆ, ಇದು ಏನಿಲ್ಲ, ಇದಿಷ್ಟೊಂದು ಬರೆದಿದ್ದಾರೆ, ಇದರಿಂದ ಏನೈತಿ, ಆ ಅಮ್ಮ ಎಲ್ಲಿ ಮಾಡಿದಾಳ ಅನ್ನೋದು ಒಂದು ಸ್ವಲ್ಪ ಆದ್ರೆ ಕೇಳಿದಿರನ್ರಿ ನೀವು? ಜಂಟಿ ನಿರ್ದೇಶಕರೇ ಬರ್ದಾರಲ್ಲ ನಿಮಗೆ, ಉಪನಿರ್ದೇಶಕರು ನೀವೇನ್ರಿ ಮಾಡ್ತೀರಿ ಡಿಸ್ಟಿಕಲ್ಲಿ? ನಿಮ್ಗೊಂದು ಲೆಟ್ರ್ ಬಂದಿದೆ, ಏನಂತ ಬಂದಿದೆ? ಉಪನಿರ್ದೇಶಕರಿಗೆ ಬರ್ದಾರ. ಯಾರು ಬರ್ದಾರ? ಯಲ್ಲಮ್ಮ ಹಂಡಿನ ಬರ್ದಾಳ. ದೇವಮ್ಮ ಲಿಂಗರಾಜ್ ನಾಡಗೌಡ್ರ ಪ್ರಕಾರ ಏನಂತ ಬರೆದಿದ್ದಾರ? ಮತ್ತೊಂದು ಎರಡನೇದು ಬರ್ದಿದ್ದೀರಿ, ಜ್ಞಾಪಕ ಐತೆ ಆಮೇಲೆ ಎಲ್ಲಮ್ಮ ಹಂಡಿ ನಿಮ್ಗೆ ಜ್ಞಾಪಕ ಇದೆಯಾ ಇಲ್ಲ? ಏನು ಹೇಳ್ತೀರಿ ಇಲ್ಲಿ ನೀವು? ಕುಷ್ಟಗಿ ಯೋಜನೆಯ ಮಾದಾಪುರ 2 ಮತ್ತು 3ನೇ ಹಿರೇಮನ್ನಾಪುರ ಗ್ರಾಮದಿಂದ ಸ್ಥಳಾಂತರಗೊಂಡ ಮಿನಿ ಅಂಗನವಾಡಿ ಕೇಂದ್ರಗಳಿಗೆ ಈ ಹಿಂದೆ 2010ರಲ್ಲಿ ನೇಮಕಗೊಂಡ ಕಾರ್ಯಕರ್ತೆಯರ ನೇಮಕಾತಿ ಆದೇಶದಲ್ಲಿ ಕೇಂದ್ರ ನಮೂದಿಸದೆ ಇದಿರುವುದರಿಂದ ಪ್ರಸ್ತುತ ಉಲ್ಲೇಖ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಕುಷ್ಟಗಿ ಇವರು ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣ ದಾಖಲಾತಿಗಳನ್ನು ಮಾನ್ಯ ಉಚ್ಚ ನ್ಯಾಯಾಲಯ ಧಾರವಾಡ ಪ್ರಕರಣ 66-775/2010 ಇದನ್ನು ಬರ್ಯಾಕೆ ಬಂತು. ಆ ಎಮ್ಮಂದು ಪೇಮೆಂಟ್ ರಿಕವರಿ ಬಗ್ಗೆ ಅದ್ರಾಗ ಒಂದು ಸ್ವಲ್ಪ ಆದ್ರೂ ಮೆನ್ಷನ್ ಮಾಡಿದೀಯ ತಾಯಿ ಯಲ್ಲಮ್ಮ ಹಂಡಿ? ನೀವೇನು ಕಷ್ಟಪಟ್ಟು ಬೆವರು ಸುರಿಸಿ ಹೊಲ್ದಾಗ ಬೆಳೆದದ್ದು ತೊಗೊಂಬಂದು ಆ ಎಮ್ಮನಿಗೆ ಪೇಮೆಂಟ್ ಮಾಡ್ತಾ ಇದೀಯ ಯಲ್ಲಮ್ಮ ಹಂಡಿ? ಕೇಂದ್ರದ ಸಂಖ್ಯೆ ನಮೂದು ಆಗಿಲ್ಲ ಅಂತ ಹೇಳ್ತಿರಲ್ಲ, ಒಬ್ಬ ಮಿನಿ ಅಂಗನವಾಡಿ ಕಾರ್ಯಕರ್ತೆ ಕೈ ಕೆಳಗಡೆ ಕೆಲಸ ಮಾಡಿದ ಲಕ್ಷ್ಮವ್ವ ಗಂಡ ಬಸವರಾಜ್ ಕರಡಿಗೆ ಇವರಿಗೆ ಇರ್ತಕ್ಕಂಥ ಬುದ್ಧಿ ನಿಮಗಿಲ್ಲಲ್ರಿ? ಆ ಅಮ್ಮ ಮೂಲ ದಾಖಲಾತಿ ಒಳಗಡೆ ಏನು ಹೇಳಿದಳ ಓದಲಿಲ್ಲ ನಮ್ಮ ತಾಯಿ ನೀನು? ನಿಮ್ಗೇನಾದ್ರೂ ಕಣ್ಣು ಇದೆಯಾ ಇಲ್ವಾ? ಮತ್ತೆ ಏನಾರ ಕೇಳಿ ನಜರ್ ಚುಕ್ಕಿ ಅಂತ ಹೇಳಿದ್ರು. ಕಣ್ಣು ಕಾಣಲಿಲ್ಲ ಅಂದ್ರೆ ಹೋಗಿ ಎಲ್ಲಾರ ಹೋಗ್ರಿ ಆ ಕಡೆಗೆ ರಾಜೀನಾಮೆ ಕೊಟ್ಟು. ಆಯಮ್ಮನ ಮೂಲ ದಾಖಲಾತಿ ಒಳಗಡೆ ಏನು ಹೇಳಿದಳಮ್ಮ ಯಲ್ಲಮ್ಮ ಹಂಡಿ? 8/7/2010 ಇಲ್ಲಿಯ ತನಕ ತಮ್ಮ ಇಲಾಖೆಯ ಆದೇಶದಂತೆ 12 ವರ್ಷಗಳ ಕಾಲ 2ನೇ ಕೇಂದ್ರದ ಅಂಗನವಾಡಿ ಸಹಾಯಕಿಯಾಗಿ ಸೇವೆ ಸಲ್ಲಿಸಿದ್ದೇನೆ ಅಂತ ಹೇಳ್ತಾಳ. ನೀನು ಇಲ್ಲಿ ಏನು ಬರಿತೀವಿ? ಜಂಟಿ ನಿರ್ದೇಶಕರಿಗೆ ಕೇಂದ್ರದ ಸಂಖ್ಯೆ ನಮೂದು ಆಗಿಲ್ಲ, ಡಿ ಅವರಿಗೆ ಡಿ ಸಿ ಅವರಿಗೆ ತಪ್ಪು ಮಾಹಿತಿ ನೀಡ್ತಾ ಇದೆಯಾ? ತಪ್ಪು ಮಾಹಿತಿ ನೀಡಬೇಕಾದ್ರೆ ಕಾರಣ ಏನು?
ನೀನು ಲಂಚ ತೆಗೆದುಕೊಂಡಕ್ಕೆ ತಪ್ಪು ಮಾಹಿತಿ ಕೊಡಕತ್ತಿ. ಬಾ ಇವತ್ತು ಕರ್ಕೊಂಡು ಬಾ ಎಲ್ಲರನ್ನ ಗ್ರಾಮ ಸಭೆ ಮಾಡಿ ಮಾದಾಪುರದಾಗ. ಇವತ್ತೇ ಬಾ ಗ್ರಾಮ ಸಭೆ ಮಾಡೋಣ. ನಿಮ್ಮ ಇಲಾಖೆಯವ್ರನ್ನೆಲ್ಲರನ್ನ ಕರ್ಕೊಂಡು ಬಾ. ಎಲ್ಲಿ ಮಾಡಿದಾಳ ಅನ್ನೋದ್ರೆ ನಾ ಹೇಳಿ ಊರಾಗ ಹೇಳ್ತಾರಲ್ಲ, ಸಾರ್ವಜನಿಕರಿಗೆ ಮೋಸ ಮಾಡಿಲ್ಲ ಅಂತ ಹೇಳ್ತೀವಿ. ಮತ್ತೆ ಮೋಸ ಮಾಡ್ಲಾರದು ಇದೇನು ರೀ ಇದು? ಆ ಮುಂದೆ ಪೇಮೆಂಟ್ ಕಟ್ಟಿಸ್ಕೊಳ್ಳಿಲ್ಲ, ಈ ಮುಂದೆ ನೋಟಿಸ್ ಇಶ್ಯೂ ಮಾಡಿದ್ರೆ ಇದನ್ನು ಕಟ್ಟಿಸ್ಕೊಳ್ಳಿಲ್ಲ. ನಿಮ್ಮ ಅಕ್ಕಂಗ್ಯಾರ ಇವರು? ನನಗೆ ಅನಿಸಿದ ಮಟ್ಟಿಗೆ ಅವರು ನಿಮ್ಮ ಕೈ ಕಡೆ ಕೆಲಸ ಮಾಡ್ತಾಯಿಲ್ಲ, ನೀವು ಅವ್ರ ಕೈ ಕಡೆ ಕೆಲಸ ಮಾಡ್ತೀರಿ. ಯಾಕಂದ್ರೆ ಅವ್ರು ಹೇಳ್ದಾಗೆಲ್ಲ ಕೇಳ್ತಾರಲ್ಲ, ಯಾಕಂದ್ರೆ ಅವರು ಉಡಿ ತುಂಬಿಸಿದಾರಲ್ಲ. ಮತ್ತು ಈಗ ಅವ್ರು ಹೇಳ್ದಾಗ ಕೇಳಬೇಕು ನೀವು ಎಟ್ಟತ್ತಿದ್ರು. ಇಲ್ಲಾಂದ್ರೆ ನಿಮ್ಮ ಬಂಡವಾಳ ಹೊರಗೆ ಬರ್ತಲ್ಲ, ನಿಮ್ಮ ಬಂಡವಾಳ ಹೊರಗೆ ಬರ್ತಲ್ಲ. ಅದಕ್ಕೆ ನೀನು ಮರು ವಸೂಲಾತಿ ಮಾಡಿಲ್ಲ, ಬಿಟ್ಬಿಡ್ತೀಯ. ನೋಡೋಣ ಹಾಗಾದ್ರೆ ಇದನ್ನ ಎಷ್ಟು ದಿನ ಬಿಡ್ತೀರಿ? ಇದನ್ನ ಕೊಡ್ತೀನಿ, ನೆಕ್ಸ್ಟ್ ಬರ್ತೀನಿ. ಇಲ್ಲಿ ಏನು ಹೇಳ್ತಾರೆ ಡಿಸ್ಟ್ರಿಕ್ಟ್ ಆಫೀಸರಿಗೆ, ನೀವು ಹೆಚ್ಚುವರಿ ಗೌರವಧನ ಪಾವತಿಸಲಾದ ಕಾರ್ಯಕರ್ತೆಯಿಂದ ಈವರೆಗೂ ಪಾವತಿಸಲಾದ ಹೆಚ್ಚುವರಿ ಗೌರವಧನವನ್ನು ನಿಯಮಾನುಸಾರ ವಸೂಲಾತಿ ಮಾಡಿ ಸರ್ಕಾರಕ್ಕೆ ಅರ್ಪಣೆ ಮಾಡಲು ಸೂಚಿಸಿದೆ. ಕಟ್ಟಿದಾಳ ನಮ್ಮ ತಾಯಿ, ಸೂಚಿಸಲಾಗಿದೆ ಅಂತ ಹೇಳ್ತೀಯಲ್ಲ, ಕಟ್ಟಿದಾಳ ಕಟ್ಟಿಲ್ಲೋ ಅನ್ನೋದೊಂದು ಮಾತು ಕೇಳೋದು ಬೇಡವಾ ನೀನು? ಸಾರ್ವಜನಿಕರು ಬಂದು ಈ ಥರ ಕೇಳ್ತಾ ಇದ್ದಾರೆ, ನಾವು ಸಾರ್ವಜನಿಕರು ಉತ್ತರ ಕೊಡಬೇಕು. ಇದನ್ನು ನಮ್ಗೆ ಕಟ್ಟಿಬಿಟ್ಟು ನೀನು ಕೊಡು ಅಂತ ಹೇಳ್ಬಿಟ್ಟು ಇದನ್ನು ಕಟ್ಟಿಸ್ಕೊಳ್ಳಾರ್ದ ನೀ ಮೇಲ್ದರ್ಜೆಗೆ ಯಾವ ಮಾನದಂಡಗಳ ಮೇಲೆ ಮೇಲ್ದರ್ಜೆಗೆ ಅಯ್ಯಮ್ಮನಿಗೆ ಆದ್ಯತೆ ನೀಡಿದ್ದೀಯಾ? ಯಲ್ಲಮ್ಮ ಹಂಡಿ 2023 ಮಿನಿ ಕೇಂದ್ರ ಸರ್ಕಾರ ಆದೇಶದ ಪ್ರತಿಯಂತೆ ಮಿನಿ ಅಂಗನವಾಡಿ ಕೇಂದ್ರದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರನ್ನ ಮೇಲ್ದರ್ಜೆಗೆ ಏರಿಸಲಿಕ್ಕೆ 2025 ಆಗ MP ಎಲೆಕ್ಷನ್ಕಿಂತ ಮುಂಚೆ ಇದು ನಿಮ್ಮ ಕೇಂದ್ರ ಸರ್ಕಾರ ಆದೇಶ ಹೊರಡಿಸ್ತಿ. ನೀವು 2023 ಅಯ್ಯಮ್ಮನ್ನ 22 MP ಎಲೆಕ್ಷನ್ನು 23 ನೀವು ಮೇಲ್ದರ್ಜೆಗೆ ಏರಿಸಿದ್ರಿ. ಈ ದುಡ್ಡು ಕಟ್ಟಿಸ್ಕೊಳ್ಳಾರ್ದ ಮೇಲ್ದರ್ಜೆಗೆ ಏರಿಸಿದ್ರಲ್ಲ, ಇದು ಉಲ್ಲಂಘನೆ ಅಲ್ಲ ತಾಯಿ. ಸೌದತ್ತಿ ಯಲ್ಲಮ್ಮ, ಇದು ಉಲ್ಲಂಘನೆ ಅಲ್ವಾ? ಇದು ಕಾನೂನು ಬಾಹಿರ ಅಲ್ವಾ? ಮತ್ತು ಕಾನೂನು ಎಲ್ಲರಿಗೂ ಒಂದ ಅಂತ ಹೇಳ್ತಾ ಇದ್ದೀರಲ್ರಿ. ಒಬ್ಬರು ಸಾರ್ವಜನಿಕರಿಗೆ ಮಾಹಿತಿ ಕೊಡ್ಬೇಕಾಯ್ತು ಅಂದ್ರೆ ₹1 ಇದ್ರೂ ಬ್ಯಾಂಕಿಗೆ ಕಳಿಸ್ತೇನೆ, ಕಟ್ಕೊಂಡು ಬರ್ರಿ ಅಂತೇಳಿ. ₹1 ಬ್ಯಾಂಕಿಗೆ ಒಂದು ಪೇಪರ್ ಕೊಡೋಕ್ಕೆ ಬ್ಯಾಂಕಿಗೆ ಕಳಿಸ್ತಿರಲ್ಲ, ರೂಲ್ಸು ಇದೆಯಾ ತಾಯಿ? ಮಾಹಿತಿ ಹಾಕೊಳಗಡೆ ಏನಾದರೂ ಇದೆಯನ್ರಿ ನಿಮ್ಮ ತಲೆಯಲ್ಲಿ? ಈಗಲೂ ಹೇಳ್ತೀನಿ, ಸೂಚಿಸಲಾಗಿದೆ ಅಂದ್ರಲ್ಲ, ಯಾಕೆ ಕಟ್ಟಿಸ್ಕೊಳ್ಳಿಲ್ಲ? DD ಅವರೇ, YN ಶೆಟ್ಟಪ್ಪ, ಇದಕ್ಕಿಂತ ಮುಂಚೆ ತಿಪ್ಪಣ್ಣ ಸರ್ಸಗಿ, ಏನ್ರಿ ಮಾಡ್ತಾ ಇದ್ದೀರಿ ನೀವು? ಇದು ನಿಮ್ಮ ಗಮನಕ್ಕೆ ಬರಲಿಲ್ವಾ? ನಿಮಗೆ ಬರ್ದಾರಲ್ರಿ ಈ ಲೆಟ್ರು, ಶೆಟ್ಟಪ್ಪನವರೇ, ತಿಪ್ಪಣ್ಣ ಸರ್ಸಗಿ. ಈ ಇಲಾಖೆಯ ಅಧ್ಯಕ್ಷರಾದಂಥ ಕೊಪ್ಪಳ ಜಿಲ್ಲಾ DC ಅವರೇ, ಇದು ತಮ್ಮ ಗಮನಕ್ಕೆ ಬರಲಿಲ್ವಾ ಸರ್? ಯಾಕೆ ಸರ್ ಇದನ್ನು ಪೇಮೆಂಟ್ ಮರು ವಸೂಲಾತಿ ಮಾಡಿಲ್ಲ ಇಲ್ಲಿ ತನಕ? ಆದ್ರೂ ನೀವು ಏನು ಈ ಅಮ್ಮನ ಕೈವಾಡ? ಅದರಲ್ಲಿ 15 ಲಕ್ಷ ಇಬ್ಬರು ನಡುವೆ 15 ಲಕ್ಷ ಕಟ್ಟಬೇಕು. ಯಾಕೆ ಕಟ್ಟಿಸ್ಕೊಳ್ಳಿಲ್ಲ? ಮತ್ತು 2ನೇ ಕೇಂದ್ರದಾಗ ಮಾಡ್ಯಾಳ ಅಂತ ಹೇಳ್ತದೆ. ಅದು ನಾಲಿಗೆ ಏನು ಮಾರ್ಕೊಂಡಿದ್ದೀರೇನ್ರಿ? ನಾಲಿಗೆಗೆ ಏನು ಬೆಲೆ ಐತೇನ್ರಿ ನಿಮ್ಮ ನಾಲಿಗೆಗೆ? ಬನ್ನಿರಿ ನೀವೆಲ್ಲರೂ ಸಿಬ್ಬಂದಿ ಅವ್ರು ಎಲ್ಲರೂ ಕರ್ಕೊಂಡು ಮಾದಾಪುರ ಗ್ರಾಮ ಸಭೆ ಮಾಡಿರಿ, ನೋಡೋಣ. ಗ್ರಾಮ ಸಭೆ ಮಾಡಿಬಿಟ್ರೆ ಹೋಗ್ಬಿಡ್ತಾ ನನ್ನ ಮರ್ಯಾದೆ ಅಂತೇಳಿ. ನಿನ್ನ ಮರ್ಯಾದೆ ನೀವು ಮುಚ್ಕೊಂಡಕ್ಕೆ ಯಾಕೆ ಮುಚ್ಕೊಳ್ತಾ ಇದ್ದೀವಿ ಹೇಳು? ಮರ್ಯಾದೆನ ಲಂಚ ತೊಗೊಂಡಿದ್ದೀರಿ, ಊರಕ್ಕೆ ಹೋದ್ರೆ ಇದೆಲ್ಲ ಹೊರಗೆ ಬರುತ್ತೆ ಅನ್ನೋದಕ್ಕನ ನೀವು ಲಂಚ ತೊಗೊಂಡಲ್ಲಿ ಮತ್ತೆ ಅವ್ರು ನಿಮ್ಮ ಮಾತು ಕೇಳವಲ್ರಿ ಅವರು.
ಲಂಚ ತೊಗೊಳ್ಳೋದು, ಮುಚ್ಚಾಕೋದು ಕೇಸ್. ಎಷ್ಟು ಮಾಡ್ತಾ ಇದ್ದೀರಿ ಇಂಥವು ತಾಲೂಕಲ್ಲಿ ನೀವು? ಅರ್ಪಣೆ ಮಾಡಲು ಸೂಚಿಸಲಾಗಿದೆ. ತೆಗೆದುಕೊಂಡ ಕ್ರಮದ ಕುರಿತು ಜಿಲ್ಲಾ ಕಚೇರಿಗೆ ವರದಿ ನೀಡುವುದು. ಏನಮ್ಮ ಕೊಟ್ಟಿದ್ದೀಯ ನೀನು ಜಿಲ್ಲಾ ಕಚೇರಿಗೆ ವರದಿನ? ಎಲ್ಲಮ್ಮ ಹಂಡಿ 2023 ನೀನು ನೋಟಿಸ್ ಇಶ್ಯೂ ಮಾಡಿರೋದು. ಈಗ 2000 ಸೆಪ್ಟೆಂಬರ್ 25. ಎಷ್ಟು ಕಟ್ಟಿದಾರಮ್ಮ ನಿಮ್ಮ ಹತ್ರ ಅವರು ಅಮೌಂಟು? ಎಷ್ಟು ಕಟ್ಟಿದಾರ ನಿಮ್ಮ ಹತ್ರ ಅಮೌಂಟು? ಏನು ಕೊಟ್ಟಿದ್ದೆ ನೀವು ಜಿಲ್ಲಾ ಕಚೇರಿ ವರದಿನ? ಏನ್ರಿ ಕೊಡೋಕ್ಕಾಗಲ್ರಿ. ಯಾಕೆ ನೀವಂದ್ರೆ ನೀವು ಅವ್ರ ಜೊತೆ ಶಾಮಿಲ್ ಇರೋದ್ರಿಂದ ಮೇಲಿನ ಅಧಿಕಾರಿಗಳಿಗೆ ಏನ್ರಿ ಕೊಡ್ತೀರಿ? ತಿಪ್ಪಣ್ಣ ಸರಸಗಿ, ಇದು ನಿಮ್ಮ ಗಮನಕ್ಕೆ ಬಂದೈತು. ನೀವು ಹೋದ್ರೆ